ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ. ನಾಳೆ ಜುಲೈ 24 ಗುರುವಾರ ಅಮಾವಾಸ್ಯೆ ಇದೆ. ಇದು ಯಾವ ಅಮಾವಾಸ್ಯೆ ಅಂತ ಅಂದರೆ ಜ್ಯೋತಿರ್ಭೀಮೇಶ್ವರ ವ್ರತ ಅಂತಲೂ ಹೇಳ್ತಾರೆ. ಕೆಲವರು ನಾಗರ ಅಮಾವಾಸ್ಯೆ ಅಂತಲೂ ಕೂಡ ಹೇಳ್ತಾರೆ. ಈ ಜ್ಯೋತಿರ್ಭೀಮೇಶ್ವರ ವ್ರತ ಅಂದರೆ ಯಾವಾಗ ಬಂದಿದೆ, ಯಾವ ಮುಹೂರ್ತದಲ್ಲಿ ಪೂಜೆ ಮಾಡಿದ್ರೆ ತುಂಬಾ ಒಳ್ಳೆಯದು ಅಂತ ನಾನಿವತ್ತು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಭೀಮನ ಅಮಾವಾಸ್ಯೆ ಯಾವಾಗ ಬಂದಿದೆ, ಜೊತೆಗೆ ಅಮಾವಾಸ್ಯೆ ದಿನ ಯಾವ ಶುಭ ಮುಹೂರ್ತದಲ್ಲಿ ಪೂಜೆ ಮಾಡಬೇಕು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಹಾಗೆ ಹೊಸಬ್ರು ಯಾರು ನೋಡ್ತಾ ಇದ್ದಲ್ಲ, ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಭೀಮನ ಅಮಾವಾಸ್ಯೆ ಅಥವಾ ಶ್ರಾವಣ ಅಮಾವಾಸ್ಯೆ ಅಥವಾ ನಾಗರ ಅಮಾವಾಸ್ಯೆ ಈ ವರ್ಷ ಜುಲೈ 24ನೇ ತಾರೀಕು ಗುರುವಾರದ ದಿವಸ ಬಂದಿದೆ. ಇನ್ನು ಅಮಾವಾಸ್ಯೆ ತಿಥಿ ಆರಂಭವಾಗುವಂಥದ್ದು ಜುಲೈ 24 ತಾರೀಕು ಗುರುವಾರ ದಿವಸ ಬೆಳಗಿನ ಜಾವ 2:28 ಆರಂಭವಾಗಿ ಜುಲೈ 25ನೇ ತಾರೀಕು ಶುಕ್ರವಾರದ ದಿವಸ ಬೆಳಗಿನ ಜಾವ 12:40 ಕೂಡ ಇರುತ್ತೆ. ನಮಗೆ ಪೂರ್ಣ ಪ್ರಮಾಣದ ಅಮಾವಾಸ್ಯೆ ತಿಥಿ ಏನಿದೆ ಅದು ಜುಲೈ 24ನೇ ತಾರೀಕು ಗುರುವಾರ ಬಂದಿರೋದ್ರಿಂದ ನಾವು ಹಬ್ಬವನ್ನು ಗುರುವಾರ ದಿನ ಆಚರಣೆ ಮಾಡಬೇಕು. ಗುರುವಾರ ದಿವಸ ಪೂರ್ಣ ಪ್ರಮಾಣದಲ್ಲಿ ಅಮಾವಾಸ್ಯೆ ಇರೋದ್ರಿಂದ ನೀವು ಬೆಳಿಗ್ಗೆಯಿಂದ ಸಂಜೆಯವರೆಗೂ ಪೂಜೆಯನ್ನು ಮಾಡಬಹುದು. ಅದರಲ್ಲಿ ತುಂಬಾ ಸೂಕ್ತವಾದಂತಹ ಸಮಯ ಯಾವುದು ಅಂತ ಅಂದರೆ ಜ್ಯೋತಿರ್ಭೀಮೇಶ್ವರ ವ್ರತವನ್ನು ಮಾಡೋದಕ್ಕೆ ಆಗಿರಬಹುದು ಅಥವಾ ಪಾದ ಪೂಜೆಯನ್ನು ಮಾಡೋದಕ್ಕೆ ಆಗಿರಬಹುದು. ಅಂದರೆ ಬೆಳಿಗ್ಗೆ 8:30 ಬೆಳಿಗ್ಗೆ 11:30 ಕೂಡ ತುಂಬಾ ಒಳ್ಳೆ ಶುಭ ಮುಹೂರ್ತ ಇದೆ. ಈ ಸಮಯದಲ್ಲಿ ನೀವು ಪೂಜೆಯನ್ನು ಮಾಡಬಹುದು. ಈ ಸಮಯವನ್ನು ಹೊರತುಪಡಿಸಿ ನೀವು ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆಯನ್ನು ಮಾಡಬಹುದು. ಬೆಳಗಿನ ಜಾವ 3:30 5:30 ಸಮಯದಲ್ಲಿ ಕೂಡ ಪೂಜೆಯನ್ನು ಮಾಡಬಹುದು. ಸಂಜೆ ಗೋಧೂಳಿ ಸಮಯದಲ್ಲಿ ಕೂಡ ಪೂಜೆ ಮಾಡಬಹುದು. ಗೋಧೂಳಿ ಅಂತಂದರೆ ಸಂಜೆ 5:30 7:30 ಇಂಥ ಇರುವಂತಹ ಸಮಯ. ಅದನ್ನು ಹೊರತುಪಡಿಸಿ ರಾಹುಕಾಲ, ಯಮಗಂಡ ಕಾಲ, ಗೂಳಿ ಕಾಲ ಈ 3 ಕಾಲಗಳನ್ನು ಬಿಟ್ಟು ಬೇರೆ ಯಾವುದೇ ಸಮಯದಲ್ಲಿ ಕೂಡ ನೀವು ಪೂಜೆಯನ್ನು ಮಾಡಬಹುದು. ಯಾಕಂತಂದರೆ ಅಮಾವಾಸ್ಯೆ ತಿಥಿ ಪೂರ್ಣ ಪ್ರಮಾಣ ಅವತ್ತಿನ ದಿವಸ ಇದೆ. ಈಗ ನಿಮಗೆ ಯಾವ ಸಮಯದಲ್ಲಿ ಪೂಜೆಯನ್ನು ಮಾಡಬೇಕು ಅಂತ ಕರೆಕ್ಟಾಗಿ ಗೊತ್ತಾಗಿದೆ ಅಂತ ನಾನು ಅಂದ್ಕೊಳ್ತೀನಿ. ಇವಾಗ ಗರ್ಭಿಣಿಯರು ಹಾಗೆ ಬಾಣಂತಿಯರು ಪೂಜೆಯನ್ನು ಮಾಡಬಹುದಾ ಅಂತ ಕೇಳೋದಾದರೆ, ಗರ್ಭಿಣಿಯರಾದರೆ 6 ತಿಂಗಳು ಒಳಗಡೆ ಇದ್ದರೆ ನೀವು ಪೂಜೆ ಮಾಡಬಹುದು. 6 ತಿಂಗಳು ಮೇಲ್ಪಟ್ಟಂದರೆ 7 ತಿಂಗಳು, 8 ತಿಂಗಳು, 9 ತಿಂಗಳು ತುಂಬು ಗರ್ಭಿಣಿಯರು ಇರ್ತಾರಲ್ಲ, ಅಂಥವರು ಪೂಜೆಯನ್ನು ಮಾಡೋದಕ್ಕೆ ಹೋಗಬೇಡಿ. ಇನ್ನು ಬಾಣಂತಿಯರಾದರೆ 3 ತಿಂಗಳು ಕಂಪ್ಲೀಟ್ ಆಗಿರಬೇಕು, ಮುಗಿಸಿರಬೇಕು. ಬಾಣಂತನ ಅಥವಾ ನೀವು ಗಂಗೆ ಪೂಜೆಯನ್ನು ಮುಗಿಸಿದರೆ ನೀವು ಭೀಮನ ಅಮಾವಾಸ್ಯೆ ಪೂಜೆಯನ್ನು ಹಾಗೆ ವರಮಹಾಲಕ್ಷ್ಮಿ ಪೂಜೆಯನ್ನು ಕೂಡ ನೀವು ಮಾಡ್ಕೊಳ್ಬೋದು. ಮುಟ್ಟಾದವರು ಈ ಪೂಜೆಯನ್ನು ಮಾಡಬಹುದು ಅಂತ ಕೇಳಿದರೆ ಜ್ಯೋತಿರ್ಭೀಮೇಶ್ವರ ವ್ರತವನ್ನು ಅಂತೂ ಮಾಡೋ ಹಾಗಿಲ್ಲ. ನಿಮಗೆ ಪೂರ್ತಿಯಾಗಿ 5 ದಿನಗಳ ಕಾಲ ಮುಟ್ಟಿನ ಸಮಯ ಮುಗಿದಿರಬೇಕು. ಅಂಥವರು ಜ್ಯೋತಿರ್ಭೀಮೇಶ್ವರ ವ್ರತವನ್ನು ಪೂಜೆ ಮಾಡಬಹುದು. ಇನ್ನು ಪಾದ ಪೂಜೆಯನ್ನು ವರ್ಷಕ್ಕೆ ಒಂದೇ ಸಲ ಹಬ್ಬ ಬರೋದು, ಬೇರೆ ಯಾವುದೇ ಸಮಯದಲ್ಲಿ ಮಾಡೋದಕ್ಕೆ ಆಗಲ್ವಲ್ಲ ಅಂತ ಕೇಳಿದ್ರೆ ಈ ಪೂಜೆಯನ್ನು ನಾವು ಪಾದ ಪೂಜೆಯನ್ನಾದರೂ ಮಾಡಬಹುದಾ ಅಂತ ಅಂದ್ಕೊಂಡ್ರೆ ಎಲ್ಲ ಪೂಜೆ ಸಾಮಾನಂತೂ ನಾವು ಮುಟ್ಟಬೇಕಾಗುತ್ತಲ್ವಾ, ಅದು ತುಂಬ ಸೂಕ್ತ ಅಲ್ಲ. ಅದಕ್ಕೋಸ್ಕರ ನೀವು ಪಾದ ಪೂಜೆಯನ್ನು ಮಾಡಬೇಕಾದ್ರೆ ಬರೀ ಪಾದ ಅಷ್ಟೇ ನೀವು ಮುಟ್ಟಿ ನಮಸ್ಕಾರ ಅಂತೂ ಮಾಡ್ಕೊಳ್ಬೋದು. ಅದರಿಂದ ಆಶೀರ್ವಾದವನ್ನು ನೀವು ಪಡ್ಕೊಳ್ಬೋದು ಅವರಿಂದ. ಇನ್ನು ಮದುವೆ ಆದವರು ಮಾತ್ರ ಈ ಒಂದು ವ್ರತವನ್ನು ಪೂಜೆಯನ್ನು ಮಾಡಬೇಕು ಅಂತ ಅಂದರೆ ಹಾಗೇನಿಲ್ಲ. ಮದುವೆ ಆಗದೇ ಇರುವವರು ಕೂಡ ಹೆಣ್ಣು ಮಕ್ಕಳು ಈ ಪೂಜೆಯನ್ನು ಮಾಡ್ಕೊಳ್ಬೋದು. ಆದರೆ ಜೋಡಿ ದೀಪಗಳನ್ನು ಇಟ್ಕೊಂಡು ನೀವು ಪೂಜೆನ ಮಾಡ್ಬೋದು. ಇಲ್ಲ ಅಂತಂದರೆ ಮಣ್ಣಿನಿಂದ ಮೂಡಿರುವಂತಹ 2 ಗೊಂಬೆಗಳನ್ನು ಇಟ್ಟು ಪೂಜೆ ಮಾಡಬೇಕಾಗುತ್ತೆ. ಗುಂಡ್ಕಲ್ಲು ಇರುತ್ತಲ್ಲ, ಆ ಕಲ್ಲಿಗೆ ನೀವು ಪೂಜೆಯನ್ನು ಮಾಡಬಹುದು. ಇನ್ನು ಭೀಮನ ಅಮಾವಾಸ್ಯೆ ಪೂಜೆಯನ್ನು ಮಾಡೋದಕ್ಕೆ ಇಷ್ಟೆಲ್ಲ ನಾನು ಗೊತ್ತಿರೋದನ್ನ ನಾನು ನಿಮ್ಮ ಮುಂದೆ ತಿಳಿಸ್ಕೊಡ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಗೊತ್ತಿದೆಯಲ್ಲ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್.